ನಮಸ್ಕಾರ ಎಲ್ಲರಿಗೂ. ನಾವು ಹಣ್ಣಿನ ಸಸಿಗಳಾದ ಮಾವಿನ ಹಣ್ಣು, ನೇರಳೆ ಹಣ್ಣು, ಪಪ್ಪಾಯಿ, ಸೀಬೆಹಣ್ಣು, ದಾಳಿಂಬೆ ಹಣ್ಣು, ನಿಂಬೆಹಣ್ಣು ಈ ಥರ ಹಣ್ಣಿನ ಸಸಿಗಳು ಮತ್ತು ಮಹಾಗನಿ, ಶ್ರೀಗಂಧ ಸಸಿಗಳು ನೆಡುವುದರ ಬಗ್ಗೆ ಎಲ್ಲ ಮಾಹಿತಿ ನಾವು ಕೊಡ್ತೀವಿ. ಅದರ ಜೊತೆಗೆ ಏನಂದರೆ ನಾವು ಇವಾಗ ಗಿಡಗಳು ಹೇಗೆ ಮಾರ್ಕಿಂಗ್ ಮಾಡಬೇಕು, ಮಾರ್ಕಿಂಗ್ ಕೂಡ ನಾವು ಮಾಡಿಕೊಡ್ತೀವಿ. ಅದನ್ನು ಗಿಡಗಳನ್ನ ನೆಟ್ಟಿದ ಮೇಲೆ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಗಿಡಗಳನ್ನ ಹೇಗೆ ಬೆಳೆಸಬೇಕು ಅನ್ನೋ ಕೂಡ ನಾವು ಹೇಳ್ಕೊಡ್ತೀವಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾವು ಮ್ಯಾಂಗೋ ಪ್ಲ್ಯಾಂಟೇಷನ್ ಜೂನ್ 2025 ಮಾಡಿದ್ವಿ. ಈ ವರ್ಷ ನಾವು ಜಾಮೂನ್ ಮತ್ತು ಮಹಾಗನಿ ಹಚ್ಚಿದ್ದೀವಿ. ನಮ್ಮದು ಮ್ಯಾಂಗೋ ಪ್ಲ್ಯಾಂಟೇಷನ್ನು ಈ ವರ್ಷಕ್ಕೆ 1 ವರ್ಷ ಆಗೋಯಿತು. 1 ವರ್ಷದಲ್ಲಿ ನಮ್ಮ ಮ್ಯಾಂಗೋ ಪ್ಲ್ಯಾಂಟೇಷನ್ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಮ್ಯಾಂಗೋ ಪ್ಲ್ಯಾಂಟೇಷನ್ಗೆ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಎಲ್ಲ ಆರ್ಗ್ಯಾನಿಕ್ ಪದ್ಧತಿ ಮತ್ತು ಜೀವಾಮೃತ ಬಳಸಿ ಇದನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಯಾವುದೊಂದು ಗಿಡನೂ ಹೋಗಿಲ್ಲ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಇದೇ ಥರ ನೀವು ಯಾವುದೇ ತರಹದ ಗಿಡಗಳು ಹಚ್ಚಬೇಕಾಗಿದ್ರೆ ನೀವು ನಮ್ಮದು ಹೆಲ್ಪ್ ತೊಗೋಬೋದು. ಇದರಲ್ಲಿ ನಮ್ಮದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸ್ತಾ ಇದೆ, ನೀವು ಕಾಲ್ ಮಾಡ್ಬೋದು. ನಾವು ಗಿಡಗಳ ಹಚ್ಚೋದ್ರ ಬಗ್ಗೆ ಮಾಹಿತಿನೂ ಕೊಡ್ತೀವಿ. ಬೇಕಿದ್ದರೆ ನಾವೇ ಬಂದು ನಿಮಗೆ ಗಿಡಗಳ ಮಾರ್ಕಿಂಗು ಮತ್ತು ಯಾವ ಥರ ಗಿಡಗಳು ಹಚ್ಚಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಆದಮೇಲೆ ಈ ಥರ ಬಂದಿದೆ ನಮ್ಮ ಮ್ಯಾಂಗೋ ಗಿಡಗಳೆಲ್ಲ, ನೀವು ನೋಡ್ಬೋದು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ಗಿಡಗಳ ಗ್ರೋತ್ನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಗಿಡಗಳು ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ನಾವು ಬೆಳೆಸಿರೋದು. ನಿಮಗೂ ಈ ಥರ ಮ್ಯಾಂಗೋ ಗಿಡ ಆಗಲಿ ಯಾವುದೇ ಹಣ್ಣಿನ ಗಿಡಗಳು ನೆಡೋದಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಹಾಗನಿ ಗಿಡಗಳು ಹೇಗೆ ಹಚ್ಚಿದ್ದೀವಿ, ಎಷ್ಟಿದೆ ಮಹಾಗನಿ ಗಿಡಗಳು ಮತ್ತು ಜಾಮೂನ್ ಗಿಡಗಳು ಅಂದರೆ ನೇರಳೆ ಹಣ್ಣಿನ ಗಿಡಗಳು ಎಷ್ಟು ಹಚ್ಚಿದ್ದೀವಿ ಅನ್ನೋ ಮಾಹಿತಿ ನಾನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡಿ.